ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾನು ನನ್ನ ಸ್ನೇಹಿತ ಶಿವಶಂಕರ್ ಪಟೇದವರೊಂದಿಗೆ ವಿಜಯಪುರಕ್ಕೆ ಸಾಟ್ ಕಬ್ಬರ್ ನೋಡಲು ಬಂದಿದ್ದೇನೆ. ಇದು ವಿಜಯಪುರದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಅಫ್ಜಲ್ಪುರ್ ಟಕ್ಕೆಯಲ್ಲಿ, ಅಂದರೆ ಮಧುವನ ಕಾಲನಿಯ ಹೊರವಲಯದಲ್ಲಿ ಈ ಸಾಟ್ ಕಬ್ಬರ್ ಕಂಡುಬರುತ್ತದೆ. ಬೈಕ್ ಮೇಲೆ ನಾವು ಈ ಒಂದು ಸಾಟ್ ಕಬ್ಬರನ್ನು ನೋಡಲು ಬಂದಿರುತ್ತೇವೆ. ಸಾಟ್ ಎಂದರೆ 60 ಹಾಗೂ ಕಬರ್ ಎಂದರೆ ಸಮಾಧಿ ಎಂಬ ಅರ್ಥವನ್ನು ಕೊಡುತ್ತದೆ. ಆದರೆ ಇಲ್ಲಿ 63 ಸಮಾಧಿಗಳನ್ನು ನೀವು ಇಲ್ಲಿ ಸಾಲಾಗಿ ಒಂದೇ ರೇಖೆಯಲ್ಲಿ ಇರುವ ಈ ಸಮಾಧಿಗಳನ್ನು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಈ 63 ರಾಣಿಯರ ಹತ್ಯೆ ಹೇಗೆ ಆಯಿತು, ಏಕೆ ಆಯಿತು ಎಂಬ ಆಶ್ಚರ್ಯಕರ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತದೆ. ಈ ಒಂದು ಇಂಟ್ರೆಸ್ಟಿಂಗ್ ಕುತೂಹಲಕರವಾಗಿರ್ತಕ್ಕಂಥ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದು ಅತ್ಯಂತ ನಿಗೂಢ ಮತ್ತು ಹೃದಯ ವಿದ್ರಾವಕ ಐತಿಹಾಸಿಕ ತಾಣ ಈ ಸಾಟ್ ಕಬ್ಬರ್ ಅಥವಾ ರಾಣಿಯರ ಸಮಾಧಿ ಸ್ಥಳವಾಗಿರುತ್ತದೆ. ಇಲ್ಲಿಗೆ ಹೋಗಲು ನೇರವಾಗಿ ಯಾವುದೇ ರಸ್ತೆ ಮಾರ್ಗಗಳು ಇರುವುದಿಲ್ಲ. ಹಾಗೆಯೇ ದಾರಿಯಲ್ಲಿ ಕೇಳುತ್ತಾ ಹೋಗಬೇಕು. ಮುಂದೆ ಹೋದ ನಂತರ ಅದು ನಿರ್ಜನವಾದ ಪ್ರದೇಶದಲ್ಲಿ ಹಳ್ಳದ ದಂಡೆಯಲ್ಲಿ ಈ ಸ್ಮಾರಕ ಕಂಡುಬರುತ್ತದೆ. ಹಗಲಿನ ವೇಳೆಯಲ್ಲೇ ಒಬ್ಬರೇ ಹೋದರೆ ಈ ಜಾಗ ಭಯವನ್ನು ಹುಟ್ಟಿಸುತ್ತದೆ. ಅಂತಹ ನಿರ್ಜನ ಪ್ರದೇಶ ಈ ಜಾಗ, ಈ ಸ್ಥಳ, ಈ ಸ್ಮಾರಕ ಆಗಿದೆ. ಇಲ್ಲಿ ಆಶ್ಚರ್ಯಕರವಾಗಿರ್ತಕ್ಕಂಥ ನಿಗೂಢವಾದ ರಹಸ್ಯವಾದ ವಿಷಯ ಇಲ್ಲಿದೆ. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ಸೇನಾಧಿಪತಿಯಾಗಿರ್ತಕ್ಕಂಥ ಅಫ್ಜಲ್ ಖಾನನಿಗೆ 63 ಜನ ಮಡದಿಯರು ಅಂದರೆ ರಾಣಿಯರು ಇದ್ದರೆಂದು ಇತಿಹಾಸದಲ್ಲಿ ಹೇಳಲಾಗುತ್ತದೆ. ಇವನು ಯಾವುದೇ ಒಂದು ಯುದ್ಧಕ್ಕೆ ಹೋಗಬೇಕಾಗಿತ್ತು ಅಂತಂದರೆ ಜ್ಯೋತಿಷ್ಯವನ್ನು ಕೇಳುತ್ತಿದ್ದನು. ಜ್ಯೋತಿಷ್ಯದಲ್ಲಿ ಆತ ಒಲವನ್ನು ನಂಬಿಕೆಯನ್ನು ಹೊಂದಿದ್ದನು. ಅದರಂತೆ ಕ್ರಿಸ್ತಶಕ 1659ರಲ್ಲಿ ಮರಾಠರ ಪ್ರಸಿದ್ಧ ಅರಸ ಛತ್ರಪತಿ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೊರಡುವ ಮುನ್ನ ಯುದ್ಧದಲ್ಲಿ ಯಾರಿಗೆ ಜಯ ಸಿಗಲಿದೆ ಎಂದು ಜ್ಯೋತಿಷ್ಯದಲ್ಲಿ ಲೆಕ್ಕ ಹಾಕಿದಾಗ ಅಲ್ಲಿ ಜಯ ಶಿವಾಜಿಯದು ಎಂದು ಖಚಿತವಾಗುತ್ತದೆ. ಆಗ ಈ ಯುದ್ಧದಲ್ಲಿ ಅಫ್ಜಲ್ ಖಾನ ಖಂಡಿತವಾಗಿಯೂ ಕೂಡ ಮರಣವನ್ನು ಹೊಂದುತ್ತಾನೆ ಎಂದು ಜ್ಯೋತಿಷಿಗಳು ಈತನ ಬಗ್ಗೆ ಭವಿಷ್ಯವನ್ನು ನುಡಿದರು. ಇದನ್ನು ಕೇಳಿದ ಅಫ್ಜಲ್ ಖಾನನು ತಾನು ಸತ್ತ ನಂತರ ತನ್ನ ರಾಣಿಯರು ಅಂದರೆ ಮಡದಿಯರು ಮದುವೆ ಆಗಬಾರದು ಅಥವಾ ಶತ್ರುಗಳ ಕೈಗೆ ಸಿಕ್ಕು ಅಪಮಾನಕ್ಕೊಳಗಾಗಬಾರದು, ಅವರು ಪರಪುರುಷರನ ಸ್ವತ್ತಕ್ಕೆ ಒಳಗಾಗಬಾರದೆಂದು ಯೋಚಿಸಿದನು. ಈ ಒಂದು ಅಸೂಯೆ ಮತ್ತು ಕ್ರೂರ ಆಲೋಚನೆಯಿಂದ ತನ್ನೆಲ್ಲ 63 ರಾಣಿಯರನ್ನು ಅಂದರೆ ಪತ್ನಿಯರನ್ನು ಕೊಲೆಗೈಯಲು ನಿರ್ಧರಿಸಿದನು. ತನ್ನ ಹೆಂಡತಿಯರನ್ನು ಮಡದಿಯರನ್ನು ನಗರದ ಹೊರವಲಯದ ಒಂದು ನಿರ್ಜನ ಪ್ರದೇಶಕ್ಕೆ ಕರೆತಂದು ಅಲ್ಲಿನ ಒಂದು ದೊಡ್ಡ ಬಾವಿಗೆ ಒಬ್ಬೊಬ್ಬರನ್ನಾಗಿ ತಳ್ಳಿ ಅವರನ್ನು ಕೊಲೆಗೈದನೆಂದು ಇತಿಹಾಸದಲ್ಲಿ ಹೇಳಲಾಗುತ್ತದೆ. ಇತಿಹಾಸದ ಪ್ರಕಾರ ಇಬ್ಬರು ಪತ್ನಿಯರು ರಾಣಿಯರು ಈ ಒಂದು ವಿಷಯ ಗೊತ್ತಾಗಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದರೆಂದು ಹೇಳಲಾಗುತ್ತದೆ. ಆದರೆ ಅಫ್ಜಲ್ ಖಾನನ ನಿಷ್ಠಾವಂತ ಪ್ರಾಮಾಣಿಕ ಸೈನಿಕರು ಅವರನ್ನು ಬೆನ್ನಟ್ಟಿ ಹಿಡಿದು ಅವರನ್ನು ಕೂಡ ಕೊಲೆಗೈದರೆಂದು ತಿಳಿಯಲಾಗುತ್ತದೆ.
ಈ ರೀತಿಯಾಗಿ ಎಲ್ಲ ತನ್ನ 63 ರಾಣಿಯರನ್ನು ಕೊಂದ ನಂತರ ಆ ಎಲ್ಲ ರಾಣಿಯರ ದೇಹಗಳನ್ನು ಆ ಬಾವಿಯ ಹತ್ತಿರದಲ್ಲೇ ಸಾಲಾಗಿ ಹೂಳಲಾಯಿತು. ಈ ಒಂದು ಭೀಕರ ಹತ್ಯಾಕಾಂಡದ ದುರಂತ ನಡೆದ ಆ ಎಲ್ಲ ಸಮಾಧಿಗಳನ್ನು, ಅಲ್ಲಿಯೇ ಇರುವ ಈ ಬಾವಿಯನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಈ ದುರಂತದ ಹಿನ್ನೆಲೆಯಿಂದಾಗಿ ಇದನ್ನು ಬಿಜಾಪುರದ ಡಾರ್ಕ್ ಟೂರಿಸ್ಟ್ ಸ್ಪಾಟ್ ಎಂದು ಕರೆಯಲಾಗುತ್ತದೆ. ಈ ಜಾಗವನ್ನು ಭಾರತೀಯ ಪುರಾತತ್ವ ಇಲಾಖೆ ಅಂದರೆ ASI ಸಂರಕ್ಷಣೆ ಮಾಡುತ್ತದೆ. ಆದರೆ ಇನ್ನೂ ಭಾಳಷ್ಟು ಸ್ವಚ್ಛನೆ ಕೆಲಸ ಇಲ್ಲಿ ಆಗಬೇಕಾಗಿದೆ. ಈ ಸಾಟ್ ಕಬರ್ ಭೂತ ಪ್ರೇತಗಳ ಕಲ್ಪನೆಗಳನ್ನು ಹೊಂದಿದೆ. ಸೂರ್ಯಾಸ್ತವಾಗುತ್ತಿದ್ದಂತೆ ಈ ಸ್ಮಾರಕ ಸಮಾಧಿಗಳ ಸ್ಥಳವು ಭಯಾನಕವಾಗಿ ಮಾರ್ಪಾಡಾಗುತ್ತದೆ ಎಂದು ವಿಚಿತ್ರವಾದ ಹಾಗೂ ವಿಲಕ್ಷಣ ಘಟನೆಗಳ ಕೂಗುಗಳು ಇಲ್ಲಿ ಕೇಳಿ ಬರುತ್ತವೆ ಎಂದು, ಆದಾಗ್ಯೂ ಈ ಸ್ಥಳವು ರಾತ್ರಿಯ ವೇಳೆಯಲ್ಲಿ ಒಂದು ಚಿಕ್ಕ ಸ್ಮಶಾನದಂತೆ ಕಾಣುತ್ತದೆ ಎಂದು ಹೇಳಲಾಗುತ್ತದೆ. ಇಲ್ಲಿರುವ ಸಮಾಧಿಗಳು ಅತ್ಯಂತ ಸರಳವಾಗಿದ್ದು ಅವುಗಳು ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿವೆ. ಇವುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಅಲಂಕಾರಗಳನ್ನು ಮಾಡಿರುವುದಿಲ್ಲ. ಈ ಸಮಾಧಿಗಳ ಹತ್ತಿರದಲ್ಲಿಯೇ ಅಫ್ಜಲ್ ಖಾನ್ ತನ್ನದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಸಮಾಧಿ ಮತ್ತು ಮಸೀದಿಯನ್ನು ನಿರ್ಮಿಸಲು ಪ್ರಾರಂಭಿಸಿದ್ದನು. ಆದರೆ ಆತ ಪ್ರತಾಪಗಢ ಯುದ್ಧದಲ್ಲಿ ಮರಣವನ್ನು ಹೊಂದಿದ್ದರಿಂದ ಆ ಸ್ಮಾರಕ ಇಂದಿಗೂ ಕೂಡ ಅಪೂರ್ಣವಾಗಿಯೇ ಉಳಿದಿದೆ. ರಾಣಿಯರನ್ನು ತಳ್ಳಿದ ಆ ವಿಶಾಲವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಬಾವಿ ಇಂದಿಗೂ ಕೂಡ ಆ ಸಮಾಧಿಗಳ ಹತ್ತಿರವಿದೆ. ಅದನ್ನು ನೀವು ಈ ವಿಡಿಯೋದಲ್ಲಿ ಈಗ ನೋಡುತ್ತಿದ್ದೀರಿ. ಈಗ ಅದರ ಸುತ್ತಲೂ ಸಂರಕ್ಷಣೆಯ ದೃಷ್ಟಿಯಿಂದ, ಸುರಕ್ಷತೆಯ ದೃಷ್ಟಿಯಿಂದ ಅದಕ್ಕೆ ಬೇಲಿಯನ್ನು ಹಾಕಲಾಗಿರುತ್ತದೆ. ಕೊನೆಗೆ 1659 ನವೆಂಬರ್ 10ರಂದು ಮಹಾರಾಷ್ಟ್ರದ ಪ್ರತಾಪಗಢ ಕೋಟೆಯ ತಪ್ಪಲಿನಲ್ಲಿ ಮರಾಠರ ಸಾಮ್ರಾಜ್ಯದ ಸ್ಥಾಪಕನಾದ ಪ್ರಸಿದ್ಧ ಅರಸನಾದ ಶಿವಾಜಿಯವರು ಅಫ್ಜಲ್ ಖಾನನನ್ನು ಕೊಲೆಗೈದರು. ಅದರ ವಿವರ ಈ ರೀತಿಯಾಗಿದೆ. ವಿಜಯಪುರದ ಆದಿಲ್ ಶಾಹಿ ಸುಲ್ತಾನರ ಸೇನಾಧಿಪತಿಯಾಗಿರ್ತಕ್ಕಂಥ ಅಫ್ಜಲ್ ಖಾನನು ಶಿವಾಜಿಯನ್ನು ಬಗ್ಗು ಬಡಿಯಲು ಬೃಹತ್ ಆಗಿರ್ತಕ್ಕಂಥ ಸೈನ್ಯವನ್ನು ತೆಗೆದುಕೊಂಡು ಹೋದನು. ನಂತರ ಇಬ್ಬರು ಪ್ರತಾಪಗಢದಲ್ಲಿ ಸಂಧಾನಕ್ಕಾಗಿ ಬೇಟೆಯಾಗಲು ನಿರ್ಧರಿಸಿದರು. ಆದರೆ ಬೇಟೆಯ ಸಮಯದಲ್ಲಿ ಇಬ್ಬರು ನಿರಾಯುಧರಾಗಿರಬೇಕೆಂಬ ನಿಯಮವಿತ್ತು. ಆದರೆ ಅಫ್ಜಲ್ ಖಾನ್ ಶಿವಾಜಿಯನ್ನು ಆಲಂಗಿಸುವ ನೆಪದಲ್ಲಿ ಕತ್ತನ್ನು ಬಿಗಿದು ತನ್ನ ಕಟಾರಿಯಿಂದ ಇರಿಯಲು ಪ್ರಯತ್ನಿಸಿದನು, ಅಂದರೆ ಕೊಲ್ಲಲು ಪ್ರಯತ್ನಿಸಿದನು. ಆಗ ಚಾಣಾಕ್ಷನಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರು ಮೊದಲೇ ಜಾಗರೂಕರಾಗಿದ್ದು ರಕ್ಷಾ ಕವಚವನ್ನು ಧರಿಸಿದ್ದರಿಂದ ಅವರು ಬದುಕುಳಿದರು. ಆಗ ತಕ್ಷಣವೇ ತನ್ನಲ್ಲಿ ಅಡಗಿಸಿಟ್ಟುಕೊಂಡಿದ್ದ ವ್ಯಾಘ್ರನಕ ಎಂಬ ಆಯುಧ, ಅಂದರೆ ಹುಲಿ ಉಗುರಿನಂತಿರ್ತಕ್ಕಂಥ ಆಯುಧದಿಂದ ಮತ್ತು ಕಟಾರಿಯಿಂದ ಅಫ್ಜಲ್ ಖಾನನ ಹೊಟ್ಟೆಯನ್ನು ಸೀಳಿ ಅವನನ್ನು ಕೊಲೆಗೈದನೆಂದು ಹೇಳಲಾಗುತ್ತದೆ. ಹೀಗೆ ಈ ಅಫ್ಜಲ್ ಖಾನನ ಹತ್ಯೆ ಈ ರೀತಿ ಇಲ್ಲಿ ಆಯಿತು. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಶೇರ್ ಮತ್ತು ಕಾಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡಬೇಕೆಂದು ಎಲ್ಲರಲ್ಲಿಯೂ ವಿನಂತಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ತಮ್ಮನ್ನು ಕಾಣುತ್ತೇನೆ. ಧನ್ಯವಾದಗಳು.